ಅಪ್ಪಾಜಿಯವ್ರ, ನಾನು ಬೇಕಂತ ಮಾಡ್ಲಿಲ್ರಿ. ಅವ್ರು ನನ್ನ ಮನ್ಸಿಗೆ ನೋವಾಗುವಂಗೆ ಅಷ್ಟ ಮಾತಾಡ್ಯಾರ. ಎಷ್ಟಂತ ನಾನು ಅನಿಸ್ಕೊಳ್ಳಿ ಹೇಳ್ರಿ? ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ಒಳ್ಳೊಳ್ಳೊಳ್ಳೆ ಮಾತಾಡೋದು. ಬರೀ ನಮ್ಮವು ಕಳ್ಳೆ ಅನ್ನೋದು, ನನಗೆ ಕಳ್ಳೆ ಅನ್ನೋದು, ನಾವೇನು ತಿನ್ನಕ್ಕೆ ಗತಿ ಇಲ್ಲದೆ ಇವ್ರ ಮನೆಗೆ ಬಂದೇವಿ ಅನ್ನೋದು, ಬಿಕಾರಿ ಗತಿ ನೋಡೋದು. ನಾವು ಎಷ್ಟಂತ ಸಹಿಸ್ಕೊಳ್ಳೋಣ ಹೇಳ್ರಿ? ನೀವೇ ನೋಡ್ರಿ. ಹಂಗೆ ಸುಮ್ಮನೆ ಒಬ್ರಿಗೆ ಅನ್ನೋದು, ಅವಮಾನ ಮಾಡೋದು, ಇಲ್ಲ ಅವ್ರು ಅಂದ್ರೆ ತಡಿ ಅಂತ ಹೊಳ್ಳೊಳ್ಳೆ ಮಾತಾಡೋದು ನನ್ನ ಗುಣ ಅಲ್ರಿ. ನಾ ಮಾತಾಡೋಂಗೂ ಇಲ್ಲ. ಆದ್ರೆ ಅವ್ರು ನಡ್ಕೊತಾ ಇರೋ ರೀತಿ ಬರ್ಬರ್ತಾ ಭಾಳ ಕೆಟ್ಟದಾಗಿ ನಡ್ಕೊಳಕತ್ರು. ಅಲ್ಲ, ನಾನೇನು ಆ ಮನೆಗೆ ಬಿಕಾರಿನ? ನಾನು ಭಿಕ್ಷೆಯಾಗಿ ಹೋಗೇನೆ. ನಾನು ಆ ಮನೆ ಸೊಸಿ. ಬಂದವ್ರ ಮುಂದೆ ಅವಮಾನ ಮಾಡೋದು, ಅವ್ರಿಗೆ ಗೊತ್ತಿದ್ದವ್ರ ಮುಂದೆ ಅವಮಾನ ಮಾಡೋದು. ಒಂಥರ ಈಗ ಅದೇನೋ ಸರಾಕತ್ ಕಳ್ತನಾಗಿತ್ತಂತ ನೋಡ್ರಿ. ನಾ ಇದ್ದಿದ್ದು ಹೇಳ್ತೇನೆ. ಅವ್ರ ಮನೆ ಒಳಗೆ ಆ ಮಂಜುಳಕ್ಕಾರ ಅದಾರಲ್ರಿ, ಅದೇ ಅವರ ಮೈದ್ನ ಹೇಳ್ತೀರಿ, ಅವರೇ ಕದ್ದಾರ. ಅವ್ರು ಕದ್ದ ಅವ್ರ ಮಗಳನ್ನ ಮದುವೆ ಮಾಡಿ ಗಂಡ ಮನೆಗೆ ಕೊಟ್ರಲ್ಲ, ಅಲ್ಲಿ ಒಯ್ದು ಕೊಟ್ಟಾರ. ನನಗೆ ಈ ವಿಚಾರ ಮನೆ ಕಿವಿಗೆ ಬಿತ್ತು. ಹೇಳಿದ್ರೆ ಯಾರು ನಂಬ್ತಾರೆ ಹೇಳ್ರಿ? ಸಾಕ್ಷಿ ಐತೆ ನನಗೆ ಅವ್ರು ಕದ್ದಿದ್ದು ನೋಡಿದ್ದಕ್ಕೆ. ನಾ ಅಂದೆ ಅಂದ್ರೆ ಅಂತಾರ, ಐ ನೀನು ನೋಡಕ್ಕೆ ಬಂದಿದ್ದೇನ ಅಂತಾರ. ನಿನಗೆ ಯಾರು ಹೇಳಿದ್ರು? ಮೊನ್ನೆ ಅವ್ರ ಗಂಡ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿನ್ರಿ ಅಪ್ಪಾಜಿ. ಈಗ ಅದನ್ನ ಅಂದೆ ಅಂದ್ರೆ ಹೇಳ್ರಿ, ಮನಿ ಸೊಸಿ ಮೇಲೆ ಈಕೆ ಅಪವಾದ ಹಾಕ್ತಾಳೆ, ಈಕೆನ ಕಂಡಾಳನ್ನ ಬೇಕಂತ ಮಾಡ್ತಾಳ ಅನ್ನಂಗೆ ಆಕೈತಿ. ಅದ್ರಾಗ ಬೇರೆ ಅವ್ರ ಮೈದ್ನೂ ಅದ್ರಾಗ ಶಾಮಿಲ್ ಅದಾರ. 4 ತೊಲಿ ನಕ್ಲೆಸ್ ಹಂಗೆ ಕೇಳಿದ್ರಂತೂ ಸಿಗಲ್ಲ. ಹಿಂಗೆ ಕದ್ದ ನಾವೆಲ್ಲ ನಮ್ದು ಮಾಡ್ಕೋಬೇಕಂತೇಳಿ ಮಾತಾಡಿದ್ದು ನನ್ನ ಕಿವಿಗೆ ಬಿದ್ದೈತಿ. ಅದು ಅಲ್ದ ಅವ್ರೇನು ಎಲ್ಲ ದುಡ್ದೇನು ಇವ್ರ ಕೈಯಾಗ ಕೊಡಕತ್ತಾರ. ಅರ್ಧ ಆಸ್ತಿ ಅವ್ರ ಹೆಸ್ರಿಗೆ ಬರೋ ರೀತಿ ಅವರು ಮಾಡ್ಕೊಳಕತ್ತಾರಂತ. ಅದಕ್ಕೆ ಅವ್ರು ತಲೆ ಕೆಡ್ಸ್ಕೊಳಂಗೆ ಸುಮ್ಮನೆ ಅದಾರ. ನಮ್ಗೇನು ಒಂದಿರೋದು ಮಗಳು ಮದುವೆ ಮಾಡಿಕೊಟ್ಟೇವಿ ಚಲೋ ಮಂತ್ಯಾನಕ್ಕೆ. ಇನ್ನು ನಾವಿಬ್ರು ಗಂಡ ಹೆಂಡತಿ ಜೀವನ ಪೂರ್ತಿ ಸುಖವಾಗಿರಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡೆಲ್ಲ ಮಾಡ್ಕೊಂಡೇವಿ. ಇನ್ನೂ ಎಷ್ಟು ದಿನ ಆಕತ್ತೆ ಅಷ್ಟು ದಿನ ಇವ್ರ ಜೊತೆಗೆ ಇರೋಣ. ಆಮೇಲೆ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ನಮ್ಮದು ಬೇಕಂದಂಗೆ ಮನೆಗಿನಿ ಎಲ್ಲ ಕಟ್ಕೊಂಡೇವಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕಂತ ಮಾತಾಡಿದ್ದನ್ನು ನಾನೇ ಕೇಳಿಸ್ಕೊಂಡೀನಿ. ಈಗ ಅದನ್ನು ಅನ್ನಕ್ಕಾಕತ್ತೇನ್ರಿ ಅಪ್ಪಾಜಿ? ಸಾಲದಕ್ಕೆ ಈಗ ಊರಾಗ ಎಲ್ಲರೂ ಮನೆ ಸೊಸಿ ಬಂದ್ಲು, ಅತ್ತಿನ ಮನೆ ಬಿಟ್ಟು ಓಡಿಸಿದ್ಲು ಅಂತೇಳಿ ಆಡ್ಕೊಂಡು ನಗಾಕತ್ತಾರ್ರಿ. ಇವರೇ ಹೇಳಾರೋ ಏನೋ ಗೊತ್ತಿಲ್ಲ. ಒಂಥರ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬಿಟ್ಟೈತೆ ಅಂದ್ರೆ ಕೀಳಾಗಿ ನೋಡ್ತಾ ಇದ್ದಾರೆ. ಏಮ್ಮ ಜಗಳ ಮಾಡಿ ಮನೆ ಬಿಟ್ಟು ಓಡಿಸಿದಲ್ಲವ ಅಂತೂ ಅಂತೇಳಿ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬಿಡವ. ನಮ್ಮಕ್ಕ ಯಾಕೆ ಹಿಂಗೆ ಮಾಡ್ಬಿಟ್ಲು? ಎಲ್ಲಿ ಹೋಗ್ಯಾಳ? ಅಪ್ಪ ಎಲ್ಲ ಕಡೆ ಹುಡುಕಿದ್ರು ನಾರಿಂದ. ಅಪ್ಪ ಸಿದ್ಧಾವಳ ಮಠ ಪೂರ ಜಾಲಾಡಿ ಬಂದೆ. ಆಮೇಲೆ 3,000 ಮಠದ ಕಡೆ ನೋಡಿದ್ವಿ. ಇನ್ನು ಹುಬ್ಳಿ ಏನು ಸಣ್ಣದನಪ್ಪ, ಇಂಥಲ್ಲಿ ಇರ್ತಾರ ಇಂಥವ್ರು ಬಿಡ್ತಾರ ಅಂತ ನೋಡಕ್ಕೆ ಮಾಡು ಕೆಲಸ ಎಲ್ಲ ಬಿಟ್ಟು ಇಡೀ ದಿನ ಮನೆ ಮಠ ಬಿಟ್ಟು ಈಗೇನು ಓಣಿ ಅಡ್ಡಾಡೋಣ. ನನಗೆ ಅನ್ನಿಸ್ತೈತಪ್ಪ, ಅತ್ತಿ ಇಲ್ಲಿ ಹುಬ್ಬಳ್ಳಿಯಾಗ ಯಾರೋ ಅವ್ರಿಗೆ ಗೊತ್ತಿರೋ ಫ್ರೆಂಡ್ ಮನೆಗೂ ಸಂಬಂಧಿಕರು ಯಾರು ಅದಾರನಪ್ಪ? ಮತ್ತೆ ಹಂಗೆ ಸಂಬಂಧಿಕರಂತ ಯಾರಿಲ್ಲಪ್ಪ ನಮ್ಗೆ. ನಾನು ನಮ್ಮ ಅಕ್ಕ ಇಬ್ಬರೇ ನಾವೇ ಜೀವನ ಕಟ್ಕೊಂಡಿದ್ದು, ನಾವೇ ಜೀವನದಾಗ ದುಡ್ದಿದ್ದು. ನಮ್ಗೆ ಸಂಬಂಧಿಕರು ಯಾರಿಲ್ಲ. ನಮ್ಮ ಅಕ್ಕ ಗೆಳತಿಯಾರು ಇರ್ಬೋದಪ್ಪ, ಯಾಕಂದ್ರೆ ಆಕಿ ಒಂದು 10 ಕಡೆ ಅಡ್ಡಾಡಕ್ಕೆ ಗೆಳತಿಯಾರು ಇದ್ರೂ ಇರ್ಬೋದು. ನೋಡಿ, ಈಗ ಅವ್ರು ಯಾರಂತನೂ ಗೊತ್ತಿಲ್ಲ, ಏನಂತನೂ ಗೊತ್ತಿಲ್ಲ, ಯಾರ್ದಾರ ಮನ್ಯಾಗದಾರು. ಏನಾರು ಹಂಗೇನಾರು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಸುದ್ದಿ ಬರ್ತಿತ್ತಪ್ಪ, ಹೌದಿಲ್ಲ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ ನನಪ, ಹಂಗೇನಾರ ಇದ್ರ ಗೊತ್ತಕ್ಕವು. ಹಾಗೆ ಮಾಡು. ಯಾಕೋ ಇದು ಪರಿಸ್ಥಿತಿ ಭಾಳ ತೊಂದರೆ ಆಗೈತಿ. ಹಾಗೆ ಮಾಡಿಬಿಡಪ್ಪ. ನಮ್ಮ ಅಕ್ಕಗೆ ಈ ವಯಸ್ಸಿನಾಗ ಯಾಕೆ ಹಿಂಗೆ ಮಾಡಿದ್ಲು? ಒಂಥರ ಬೇಜಾರಾಗಕತ್ತೈತೆ ನನಗೆ. ಒಂಥರ ನೆನೆಸ್ಕೊಂಡ್ರೆ ವಯಸ್ಸಿದ್ದಾಗ ಎಲ್ಲ ದುಡಿದು ಎಲ್ಲ ಮಾಡಿದ್ಲು, ಈಗ ಮನೆ ಮಠ ಬಿಟ್ಟು ತಿರುಗು ಪರಿಸ್ಥಿತಿಯ. ಅಲ್ಲ, ಅತ್ತಿ ಸೊಸಿ ಜಗಳ ಯಾವ ಮನೆಯಾಗಿರಲ್ಲ ಹೇಳೆಲ್ಲ ಇರ್ತೈತಿ. ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ಯಾಳ ಅಂದ್ರೆ ಯಾಕೋ ನಂಬಕ್ಕಾಗ್ತಿಲ್ಲ. ಹಂಗಾರ ಬೇರೆ ಏನಾರ ಕಾರಣ ಐತಂತೀಯ? ಏನಪ್ಪ ಒಂದು ಗೊತ್ತಿಲ್ಲ ನನಗೂ. ಐತಿ ಅನ್ನಕ್ಕೂ ಆಗಲ್ಲ, ಇಲ್ಲ ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ ಕಂಡೋರು ಯಾರು? ಯಪ್ಪ, ನನ್ನ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಾಗೆಲ್ಲ ಅತ್ತಿ ಫೋಟೋ ಹಾಕ್ತೇನೆ. ಇವರೆಲ್ಲರ ಕಂಡ್ರೆ ಹೇಳ್ರಿ ಅಂತೇಳಿ. ಅಲ್ಲಕ್ಕ ಆಮೇಲೆ ಒಂದು ಪೇಪರ್ನಾಗ ಕೊಡ ನನಪ. ಬೇಡ ಮತ್ತೆ ಗೊತ್ತಿಲ್ದವ್ರಿಗೂ ನಾವೇ ಗೊತ್ತು ಮಾಡ್ದಂಗೆ ಆಕತಿ. ಬೇಡ, ಪೇಪರ್ನಾಗೆಲ್ಲ ಏನು ಕೊಡೋದು ಬೇಡ. ಗ್ರೂಪ್ನ ಫೋಟೋ ಹಾಕ್ತೇನೆ ಅಂದೆಲ್ಲ ಹಾಕ್. ನಾನು ಬೇಕಾದ್ರೆ ಹಾಕ್ತೇನೆ. ಅಂದರೆ ನಿನ್ನ ಫ್ರೆಂಡ್ಸ್ ಭಾಳ ಮಂದಿ ಅದಾರಲ್ಲ, ಆ ಓಣಿ ಬಾನಿ ಓಣಿ ಮೆದರ್ ಓಣಿ ಅಂತೇಳಿ ಎಲ್ಲ ಅಲ್ಲೆಲ್ಲ ಇದ್ದವ್ರಿಗೆ ಅಕಸ್ಮಾತ್ ಅಲ್ಲೇ ಎಲ್ಲಾರ ಇದ್ರೆ ಸುತ್ತಮುತ್ತಲು ಕಂಡ್ರೆ ಹೇಳಿ. ಹಂಗೆ ಮಾಡ್ತೀನಿ ತಪ್ಪ ಮಾವ. ನಂಗೆ ತಂದೆ ತಾಯಿ ಎರಡೂ ಆಗಿ ನಮ್ಮ ಮೌನ ನೋಡ್ಕೊಂಡಾಳ. ಸಿಟ್ನಾಗ ಏನೋ ಒಂದು ಮಾತಂದೆ, ಅಷ್ಟಕ್ಕಿಷ್ಟು ದೊಡ್ಡ ಶಿಕ್ಷೆ ಕೊಡ್ತಾಳ ಅಂತ ನಾ ಅನ್ಕೊಂಡಿದ್ದಿಲ್ಲ. ಯಪ್ಪ ಮಾವ, ನಾ ಏನು ಮಾಡಲಿ ಮಾವ? ಈಗ ನಮ್ಮವು ಇಲ್ದ ಆ ಮನೆಗೆ ನಾ ಕಾಲಿಡೋದಿಲ್ಲ ಮಾವ. ಆಯ್ತು ಬೇಜಾರು ಮಾಡ್ಕೋಬೇಡ. ಏನೋ 4 ಮಾತು ಬರ್ತಾವು ಹೋಕ್ಕವು, ಅದಕ್ಕೆಲ್ಲ ಹಿಂಗೆ ಆಗಬಾರ್ದಾಗಿತ್ತು. ಏನೋ ನೋಡಂತಡಿ, ಎಲ್ಲೋ ಕಳಕ್ಕ ಸಿಗ್ತಾಳ. ಆಕಿ ಜೀವಕ್ಕೆ ಏನಾರು ತೊಂದರೆ ಮಾಡ್ಕೊಳ್ಳೋ ಅಷ್ಟು ಹೇಡಿ ಅಲ್ಲ. ಎಂತೆಂಥ ಕಷ್ಟ ಬಂದಾಗು, ಯಾರ್ಯಾರು ಏನು ಅಂದಾಗ, ಗಂಡ ತೀರ್ಕೊಂಡಾಗ ಆಕಿ ಇದ್ದ ಜೀವನ ಎದುರಿಸಿ ಎಲ್ಲ ಇಷ್ಟು ದಿನ ಮಟ್ಟ ದುಡ್ಕೊಂಡು ಬಂದಾಳ. ಈಗ ಆಕಿ ಜೀವಕ್ಕೆ ಏನಾರು ತೊಂದರೆ ಮಾಡ್ಕೊಂತಾಳ ಅಂದ್ರೆ ಸಾಧ್ಯ ಇಲ್ಲ. ಯಾವುದೋ ಗೆಳತಿ ಮನ್ಯಾಗ ಇರಬೇಕು, ಇಲ್ಲ ಎಲ್ಲಾರು ಹೋಟೆಲ್ನಾಗ ಇರಬೇಕು, ಇಲ್ಲ ಬೇರೆ ಎಲ್ಲಾರು ಇರಬೇಕು. ಅಯ್ಯೋ ದೇವ್ರೆ, ಈಕಿ ಯಾರು ನನ್ನ ಜಗದಾಗ ಕುಂತಾಳ? ಎಲ್ಲೆಲ್ಲಿ ಕಾಂಪಿಟೇಷನ್ ಐತಪ್ಪ. ಯವ್ವ ಹೇಳ್ಮ್ಯಾಕ, ಇದು ನನ್ನ ಜಗ. ಇವತ್ತು ನೀ ಬಂದ್ಬಿಟ್ಟಿಯಲ್ಲ, ನೀನು ಒಂದಿನ ಸುಟಿ ಮಾಡೇನ ಅಂತೇಳಿ ಆಲೆ ನನ್ನ ಜಗದಾಗ ನೀ ತೊಗೊಂಡ್ಬಿಟ್ಯಾನು.
ಇಲ್ಲೇ ಕಲೆಕ್ಷನ್ ಬಾರಿ ಜೋರ್ ಐತೆ ಅಂತೇಳಿ ಹೆಂಗ್ ಗೊತ್ತಾತ್ ನಿನಗ? ಸರಿ ನಾ ಕುಂದ್ರ ಜಾಗ ಅದ, ನೀ ಬೇಕಾರೆ ಆತ ಹೋಗಿ ಕುಂದ್ರು, ಅಲ್ಲಿನೂ ಹಾಕ್ತಾರತೋ ಜನ ರೊಕ್ಕ. ಚಿಚಿ ಛೀ, ನನ್ನೇನ್ ಭಿಕ್ಷಕಿ ಅಂತ ತಿಳ್ಕೊಂಡ್ಯಾ? ನಿನ್ ಜಗದಾಗ ಯಾ ನಾಯಿ ಕುಂದಿರ್ತೈತಿ, ಕುತ್ಕೋ ನೀನ. ಅಯ್ಯ ನಂಗೆ ಹೆಂಗ್ ಗೊತ್ತಾ ತಾಯಿ, ನೀ ಕೂತಿದ್ಯಲ್ಲ, ನಿನ್ ಪರಿಸ್ಥಿತಿ ನೋಡಿ ಹಂಗ ನೀನು ನನ್ನಂಗ ಬಂದಿ ಅಂತ ಮಾಡಿದ್ದೆ. ಛೀ ಕುತ್ಕೋ. ನನ್ನೇನ್ ಸಾಧಾರಣ ಅಂತ ತಿಳ್ಕೊಬೇಡ. ಏನ ಒಂದ್ ಊರಿಗೆ ಗೌಡ್ತಿದ್ದೇನೆ ನಾನು, ಬೇಕಂದಷ್ಟು ರೊಕ್ಕ ಐತಿ ನನ್ನ ಕಡೆನೋ ಕೋಟ್ಗಟ್ಲೆ. ನಾನೇನ್ ಭಿಕ್ಷಕಿ ಅಂತ ತಿಳ್ಕೊಂಡೆ? ಅಯ್ಯ ಸುಮ್ಕಿರ್, ನನ್ನ ಕಡೆನೂ ಐತವ. ನಾನು ಇಲ್ಲೇ 3 ಫ್ಲೋರಿಂದ ಇಲ್ಲಿ ಕಾಂತೋಳಲ್ ಮಠದ ಮುಂದೆ 3 ಶಾಂತಿ ಸಾಗರ್ ಹೋಟೆಲ್ ಬಾಜುಕಿರೋ ಮನಿ. ನಂದೇ ಅದು, ನಾನೇ ಕಟ್ಸಿರೋದು ಗೊತ್ತಾ. 3 ಫ್ಲೋರು ಬಾಡಿಗೆ ಕೊಟ್ಟಿನಿ. ಬಾಡಿಗೆ ಬರ್ತದ ತಿಂಗಳ. ಏನಂತ ತಿಳ್ಕೊಂಬಿಟ್ಟಿ? ಏನು ಆ 3 ಫ್ಲೋರ್ ಬಿಲ್ಡಿಂಗ್ ನಿಂದ? ಯಾರ್ ಕಿವ್ಯಾಗ ಹೂ ಇಡ್ತಿ? ಏನ ಕಿವ್ಯಾಗ ಹೂ ಇಡದ? ಒಂದ್ ನಿಮಿಷ ತಡೆಮೋ. ಎಲ್ಲಿ ಹೋದ್ಲಿಕ್ಕೆ? ಆಗೋ ಅಲ್ಲಿ ಕಾಣ್ತತಲ್ಲ ಬ್ಲೂ ಕಲರ್ದ ಸ್ಕೂಟಿ, ಹೆಂಗೈತೆ? ನಂದೇ ಅದ. ಏನಂತ ತಿಳ್ಕೊಂಬಿಟ್ಟಿ ಅಮ್ಮ? ಬಾರಿ ಇದೀನಿ ನೀನು. ಈಗ ಇಷ್ಟ್ರಾಗ ಇನ್ನೊಂದು ಇಲ್ಲೇ ಒಂದು ಅಂಗಡಿ ತಗೋಬೇಕಂತ ಮಾಡೀನಿ ಬಾಡಿಗೆ ಕೊಡಕ. ಅಲ್ಲ ನಾವೇನು ಟ್ಯಾಕ್ಸ್ ಕಟ್ಬೇಕಾ? ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾ? ಏನು ಮಾಡ್ಬೇಕು? ನಮ್ದು ನೋ ಔಟ್ ಗೋಯಿಂಗ್ ಓನ್ಲಿ ಇನ್ಕಮ್ ಹಿಂಗಟ್ಟೆ. ಈಗ ಹಿಂಗ ಅಮಾಸಿದಾಗ ಜೋರ್ ಇರ್ತದ ಕಲೆಕ್ಷನ್, ಉಣ್ಮ್ಯಾಗ ಜೋರ್ ಇರ್ತದ ಕಲೆಕ್ಷನ್, ರಾಮನವಮಿ ಬಂತಂದ್ರೆ ಜೋರ್ ಕಲೆಕ್ಷನ್, ಸಿದ್ದಾಡಜ್ಜನ ಜಾತ್ರೆ ಅಂತೂ ಒಂದು ತಿಂಗಳಾಕತಿ, ಅದು ಫುಲ್ ಕಲೆಕ್ಷನ್. ಊಟ ಅಂತೂ ಎಲ್ಲ ಕಡೆ. ಇಲ್ಲೇ ಊಟ ಮಧ್ಯಾಹ್ನ ಕೊಡ್ತಾರೆ, ಬೆಳಿಗ್ಗೆ ನಾಷ್ಟ ಕೊಡ್ತಾರೆ, ರಾತ್ರಿ ಊಟ ಕೊಡ್ತಾರೆ. ಊಟಕ್ಕಂತೂ 1 ರೂಪಾಯಿ ಖರ್ಚು ಮಾಡಲ್ಲ ಗೊತ್ತಾ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇರೋ ನನಗೆ ಮಾತಾಡ್ತೀನಿ ನೀನು. ಆ ಮನಿ ಎಷ್ಟು ಕೋಟಿ ಕಿಮ್ಮತ್ ಬಾಳ್ತಂತ ಮಾಡಿ, ಮಠದ ಹತ್ರ ಸೆಂಟ್ರಲ್ ಏರಿಯಾ ರೋಡ್ಗೆ ಐತಿ 3 ಫ್ಲೋರಿನ ಮನಿ. ಕಮ್ಸೆ ಕಮ್ಮಿ ಅಂದ್ರು 2.5-3 ಕೋಟಿ ರೂಪಾಯಿ ಮನಿ ಅದು. ನನಗೆ ಮಾತಾಡ್ತೀಯಲ್ಲ. ನಾ ತಗೊಂಡಿದ್ದು ಸ್ವಲ್ಪ ಕಡಿಮೆ ರೇಟ್ ಇದ್ದಾಗ, ಒಂದು 50 ಲಕ್ಷ ರೂಪಾಯಿ ಇದ್ದಾಗ ಜಾಗ ತಗೊಂಡು ಕಟ್ಸಿದ್ದೆ. ಈಗ ಒಳ್ಳೆ ಡಿಮ್ಯಾಂಡ್ ಐತಿ ಬಿಡು ಆ ಮನಿಗೆ. ಇಷ್ಟೆಲ್ಲ ಈ ದಂಧೆದಾಗ ದುಡಿಬೋದಾ? ದುಡಿಬೋದು. ಒಂದ್ ದಿನಕ್ಕೆ 1000-2000 ಕಲೆಕ್ಷನ್ ಆಗೈತಿ. ಅವಾಗೆಲ್ಲ ಏನ್ ಮಾಡ್ತಿದ್ದೆ? ಬಡ್ಡಿಗೆ ಬಿಡ್ತಿದ್ದೆ. ಬಡ್ಡಿಗೆ ಬಿಟ್ಟು ಬಡ್ಡಿ ತಗೊಂತಿದ್ದೆ. ಆದ್ರಿಂದ 2000, 4000, 4000, 8000, 10,000 ಹಿಂಗ್ ಮತ್ತದನ್ನ ಆಮೇಲೆ ಇನ್ನೊಬ್ರಿಗೆ ಬಡ್ಡಿ ಬಿಡೋದು, ಆಮೇಲೆ ಬಡ್ಡಿ ಇಸ್ಕೊಳ್ಳೋದು, ಹಿಂಗೆ ಮಾಡಿ 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 ಇಷ್ಟೆಲ್ಲ ಗಳಿಸಿರೋದು ಏನ. ಆಮೇಲೆ ಈ ಜಗಕ್ಕ ಮತ್ತೆ ಆಮೇಲೆ ಇಷ್ಟೆಲ್ಲ ಕಲೆಕ್ಷನ್ ಆಯ್ತಾ ಅಂತ ನೀನೇ ಪಿಟ್ಟಾದ್ಗಿದಿ. ಆತಗೋಗಿ ಎಲ್ಲಾರ ಕುಂದ್ರು. ಅಮ್ಮ ತಾಯಿ, ಅಮ್ಮ ಯಪ್ಪ ಭಾಳ ಕಷ್ಟನಪ್ಪ, ಊಟ ಮಾಡಿಲ್ಲ. ಚಿಲ್ರ ಏನಾರ ಇದ್ರೆ ಹಾಕಿ ಹೋಗು, ಪುಣ್ಯ ಬರ್ತತಿ. ಅಯ್ಯೋ ದೇವ್ರೆ, ಎಂತೆಂಥವ್ರ ಕಡೆ ಮಾತು ಕೇಳಿಸ್ಕೋಬೇಕಪ್ಪ. ಏನೋ ನನ್ನ ಸೊಸಿ ಮಗಾಗ ಬುದ್ಧಿ ಕಲ್ಸನ ಅಂತ ಮನೆ ಬಿಟ್ಟು ಬಂದರೆ ಈ ಗೋಳು. ಈಗ ನಾನಾಗೆ ಮನೆಗೆ ಹೋದ್ರೆ ಮರ್ಯಾದೆ ಇರಂಗಿಲ್ಲ. ಏನು ಮಾಡೋದು? ಯಾರು ನಾನು ಹುಡ್ಕೊಂಡು ಬಂದಿಲ್ಲಲ್ಲ. ಏನು ಯಾರು ಬಂದಿದ್ರಾ? ನಾನೇ ಅವ್ರ ಕೈಗೆ ಸಿಕ್ಕಿಲ್ವಾ? ಏನಪ್ಪ ಮಾಡೋದು? ಹೌದಾ? ಅಯ್ಯೋ ದೇವ್ರೆ, ಯಾವಾಗ? ಚಾ ಕೊಡ. ಅಯ್ಯೋ ದೇವ್ರೆ, ಎಂತ ಕೊಡ್ತಾವ ಯವ್ವ ಈಗ? ಏನೋ ಈಗ ಕುಡ್ದಿರಂತೀಯ ನನಗೆ? ನಿಮಗಲ್ಲಿ ತಡ್ರಿ ಅತ್ಯಾರ, ನಮಗ್ ಕೊಡಂಗಿಲ್ಲ, ನಿಮಗ್ ಕೊಡಂಗಿಲ್ಲ ತಡಿ ಅಂತಾಳಲ್ಲ, ಮತ್ತೆ ಯಾರಿಗೆ ಕೊಡ್ತಾಳಿಕೆ? ಬೇವ ಬೆಳಗ್ಗೆ ಮಾವರು ಭಾಳ ಬೇಜಾರು ಮಾಡ್ಕೊಂಡಿದ್ರು. ಬೇಜಾರು ಮಾಡ್ಕೊಳ್ಳೋದಂದ್ರೆ ಕೇಳ್ತೀಯಲ್ಲ, ಒಂಥರ ಅವ್ರಿಗಂತರೂ ಅವ್ರ ಅಕ್ಕ ಅಂದ್ರೆ ಸ್ವಲ್ಪ ಜೀವ. ಅದ್ರಾಗ ಪಾಪ ಹಿಂಗಾಗೈತೆ ಅಂದ್ಬಿಟ್ಲೆ ಇಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಗೊತ್ತಾ. ನನಗಂತೂ ಮಾವರ ಮುಖ ನೋಡೋಕ್ಕೆ ಆಗ್ತಿಲ್ಲ. ಅಲ್ಲ ಈ ವಯಸ್ಸಿನಾಗ ಯಾಕೆ ಹಿಂಗೆ ಜಗಳ ಮಾಡ್ಕೊಂಡೆಲ್ಲ ಮನೆ ಬಿಟ್ಟು ಹೋಗ್ಬೇಕು? ಥೋ ಪಾಪ ಆ ಹಿರೇ ಮನುಷ್ಯ ದುಡಿದು ದುಃಖ ಬಡದು ಎಲ್ಲ ಮಾಡಿ ಮಕ್ಕಳು ಮರಿ ಅಂತೇಳಿರೋ ಹೊತ್ನಾಗ ಇದು ಒಂದು ನೋವೀಗ. ಏನು ಹುಡ್ಕಕ್ಕೆ ಹೋಗ್ಯಾರಂತ ಈಗ ಫೋನ್ ಹಚ್ಚಿದ್ದೆ. ಎಲ್ಲ ಕಡೆ ಹುಡ್ಕಾತಾರಂತ 3000 ಮಠ, ಆಮೇಲೆ ಸಿದ್ದೋಡ್ ಮಠ, ಎಲ್ಲಿ ಸಿಕ್ಕಿಲ್ಲಂತ. ಹೌದಾ? ಎಲ್ಲಿ ಹೋಗಿರ್ಬೇಕು ಹಂಗಾರ ಅದು ಹೆಣ್ಮಗಳು? ಏನಪ್ಪ ಅವ ಆತು, ನಮ್ಮ ಮನೆಗೆ ಹೋಗ್ಬೇಕು, ಹೊಂಟೇನೀಗ, ಇಡ್ತೀನಿ ಫೋನ್. ಆತೋರ್ವ ಆತು. ಏನಾತ ಶಾಂತಕ್ಕ? ಅಯ್ಯೋ ಇವ ಹಿಂಗಕತ್ತೆ ಅಂತ ಯಾರು ಅನ್ಕೊಂಡಿದ್ರೆ ಇವ? ಅದ ಇವ ಆಕಿ ಕಮಲವ್ವ ಶೈಲುಡಿಕಿ ಬಿಳೆ ಕುದ್ರಿ ಜಟ್ಟು ಹೋಗೇ ಬಿಟ್ಲ. ಥೋ ಪಾಪ, ಅಲ್ಲ ಎಂತ ಗಟ್ಟಿದ್ಲಲ್ಲಕ್ಕಿ, ಹಿಂಗೆ ಯಾಕಾತಕ್ಕಿಗೆ? ಇಲ್ಲ ಸತ್ತಿಲ್ಲ, ಮನೆ ಬಿಟ್ಟು ಹೋಗ್ಯಾಳಂತ ಸಸಿ ಕೂಡ ಜಗಳ ಮಾಡ್ಕೊಂಡು. ಈ ವಯಸ್ಸಿನಾಗ ಅದಕ್ಕೇನೇವ ಸಸಿ ಕೂಡ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು? ಯಾರಿಗೆ ಗೊತ್ತವ, ನಾವು ಹಿಂಗಂತ ಹೆಂಗೆ ಹೇಳಕ್ಕಾಕತಿ ಹೇಳಿ ನೀನು ನೋಡೋಣ. ಪಾಪ ಆದರೂ ಏನು ನಮ್ಮ ಪವಿತ್ರ ಹಂಗೆಲ್ಲ ಅನ್ನಕ್ಕೆ ಅಲ್ಲಕ್ಕಿ ಒಂದು ಫೋನರ ಹಚ್ಚಿಸ್ತೇನೆ ತಡಿ, ಇಲ್ಲ ಹೋಗಿ ನಮ್ಮ ಮಿಕ್ಕಿಗೆ ಏನು ಹೋಗಿ ನೋಡ್ಕೊಂಡಾರ ಬಾ ಅಂತ ಹೇಳ್ತೇನೆ. ಅಲ್ಲ ಹಂಗೆಲ್ಲ ಜಗಳ ಮಾಡೋಂಥ ಹೆಣ್ಮಗಳು ಅಲ್ಲಕ್ಕಿ, ಏನಾಗಿರ್ಬೋದು ಹಂಗಾರ ಅವ್ರವ್ರ ನಡಕ ಮನೆ ಬಿಟ್ಟು ಹೋಗ್ಯಾಳ ಅಂದ್ರೆ ಇದೇನಪ್ಪ ವಿಚಿತ್ರ ಆತಪ್ಪ ನನಗಿದೆ. ಏನೇ ಸುಮ್ಮನಿರ ಇವ ಪವಿತ್ರ ಪಾಪ ಹುಡುಗಿ ನಾ ನೋಡಿಲ್ಲನ, ಆಕಿದ ತೆಪ್ಪಿರ್ತದ ಕಮಲ ಒಂದ, ಆಕಿನ ಏನೋ ಅಂದಿರ್ಬೇಕು. ಹೆಂಗೆ ಹೇಳಕತ್ಲಿ ಆಕಿತ್ಯಪ್ಪ ಇಕ್ಕಿತ್ತಪ್ಪ ಅಂತೇಳಿ ವಿಚಾರಿಸ್ಬೇಕಾಕೈತಿ ಒಟ್ಟು. ಏನೇ ಚಾ ಕೂಡ ಅಂತ ಕೇಳಿದ್ರೆ ವಿಚಾರ ಮಾಡ್ತೇನೆ ತಡ್ರಿ ಅನ್ನಕತ್ತೀಯ? ಯಾಕ ಏನ್ ನಿಮ್ಮಪ್ಪನ ಮನೆಗೆ ಕೊಡ್ತೀಯನ? ನನ್ನ ಮಗ ದುಡ್ದಿದ್ದು ಅದನ್ನ ಚಾ ಕೊಡಕ್ ವಿಚಾರ ಮಾಡ್ತಾಳಂತಿಕಿ ಬುಬ್ಬುಣಿ. ಯೋ ದೇವ್ರೇ, ಅತ್ತಿಯರ ನಿಮಗಲ್ಲ ಅನ್ನಕತ್ತಿರೋದು. ಅಲ್ಲೇ ಚಲುಡಿ ಕಮಲವಕ್ಕರು ಇದ್ರಲ್ಲ, ಅವರು ಜಗಳ ಮಾಡ್ಕೊಂಡು ನಮ್ಮ ಪವಿತ್ರ ಅನ್ಕೂಟ ಅದೇನೋ ಮನಿ ಬಿಟ್ಟು ಹೋಗ್ಯಾರಂತ. ನೀ 2 ದಿನ ಆತಂತ ಹೋಗಿ ಎಲ್ಲದಾರ ಅಂತ ಸುದ್ದಿಲ್ಲಂತ.
ಬಿಟ್ಟುಗ್ಯಾಳ ಏನ್ ಯಾವ್ದಾರ ಕೂಟ್ ಓಡಿಗಳ ನೋಡ್ಲಿ ಯಾನಾರ ಲವ್ ಗಿವ್ ಮಾಡಿ. ಅರೆ ಇಸ್ಕಿ ಮಾಕಿ ಬುಡ್ಡಿ, ಈ ಬುಡ್ಡಿದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ. ಅರೆ ಅವ್ರದ್ದು ಏನು 16 ವಯಸ್ಸಿಗೆ ಇದೆ. ಅರೆ 60 ವರ್ಷದ ಮೇಲೆ ಆಗಿದೆ. ಈಗ ಯಾರು ಲವ್ಗೆ ಮಾಡ್ತಾರೆ, ಪ್ಯಾರಿಗೆ ಮಾಡ್ಬಿಟ್ಟು ಓಡಿ ಹೋಗ್ಬಿಟ್ಟು ಶಾದಿಗೆ ಆಗಕ್ಕೆ ಅವ್ರು ಏನು ಸಣ್ಣವರು ಏನ? ಶಾವಿಗೆ ಉಪ್ಪಿಟ್ಟು ಮಾಡಂದಿದ್ದಕ್ಕೆ ಜಗಳ ಆಗಿತ್ತಂತ. ಅಯ್ಯಯ್ಯವ್ವ, ಶಾವಿಗೆ ಉಪ್ಪಿಟ್ಟಿಲ್ಲ ಅಂದ್ರೆ ರವಾದ ಉಪ್ಪಿಟ್ಟು ತಿಂದ್ರೆ ಅಕ್ಕಿತ್ತಪ್ಪ, ಇಲ್ಲ ರವಾದ ಉಪ್ಪಿಟ್ಟು ಇಲ್ಲಪ್ಪ ಅಂದ್ರೆ ಅವಲಕ್ಕಿ ಚುಮ್ಮರಿ ಏನಾರ ತಿನ್ಬೇಕಿಲ್ಲ. ಅದಕ್ಕೆ ಯಾಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು? ಹುಚ್ಚರ್ಸ ಅಂತೀವ ಇವು ಕುರ್ದತ್ತಾಗ. ಈಗ ನಾ ಎಷ್ಟು ಸಲ ಏನಾರ ಕೇಳಿರ್ತೇನೆ, ನನ್ನ ಸೊಸಿನೂ ಮಾಡೋದಿಲ್ಲ ಹಂಗಂತೇಳಿ ನಾನು ಮನೆ ಬಿಟ್ಟು ಹೋಗ್ಬಿಡ್ತೇನೆ ನಾನು. ಹಂಗೆ ಹೋಗ್ಬೇಕಾಗಿದ್ರೆ ಸತಿಗೆ ಮನೆ ಬಿಟ್ಟು ಹೋಗಿ ಯಾವುದೋ ಕಾಲ ಆಗಿರ್ತಿತ್ತು. ಅಯ್ಯೋ ದೇವ್ರೆ. ಅರೇ ಇಸ್ಕಿ ಮಾಕಿ, ಅರೇ ಮುಲ್ಲಮ್ಮಜ್ಜಿ, ನಿಮ್ದು ಕಿವಿದು ಒಳಗಡೆ ಮುಲ ಅಂತ ಇದೆ. ಅರೆ ಶಾವಿಗೆದು ಉಪ್ಪಿಟ್ಟು ಅಲ್ಲ. ಅರೆ ಹೋಗ್ಲಿ ಬಿಡಿ, ನಿಮ್ದಿಗೆ ಹೇಳ್ಬಿಟ್ಟು ನಮ್ದಿಗೆ ತಲೆಗೆ ಕೆಡ್ತಾ ಇದೆ. ಕಿವಿಗಚ್ಚು ಮುಲಾಮ ಇಲ್ಲ, ಕಿವಿಗಚ್ಚು ಮುಲಾಮ್ ನನ್ನ ಕಡೆ ಇಲ್ಲ. ನನ್ನ ಕಡೆ ಎಲ್ಲಿಂದ ಬರ್ಬೇಕು? ನಾನೇನು ಕಿವಿಗೆ ನೋವಾಗೈತೆ ನಾನು ನೋಡೇನಾಗಿಲ್ಲ. ಕಿವಿಗಚ್ಚು ಮುಲಾಮ್ ನಾ ಎಲ್ಲಿಂದ ತರಲಿ ಇವ? ಹೋಗ್ಬಿಟ್ಟು ಅದ ಇದು ಮೆಡಿಕಲ್ ಶಾಪ್ನ್ಯಾಗ ಹೋಗಿ ಕೇಳು, ಸಿಗದ ಪರ್ಮಿಷನ್ ಹೋಗಿ ಕೇಳಿದ್ರೆ ಕೊಡೋದಿಲ್ಲ ಅಂತಾರ ಅವ್ರು. ರೊಕ್ಕನ ಯಾಕೆ ಖರ್ಚು ಮಾಡ್ಲಿ ಅಂತೀರಿ? ಇಲ್ಲಿ ಶಾಂತವನ್ ಮನೆ ಒಂದು ಆಗೈತಲ್ಲ ಬಿಟ್ಟಿ ಸಿಗಾಕ. ಯವ್ವ ದೇವ್ರೆ, ಈ ಮುಚ್ಚಿ ಕಡೆ ಮಾತಾಡಕ್ಕಾಗಲ್ಲ. ಬೇಡ ಮಾತಾಡೋದು ಬೇಡ ತಗ. ಏನ್ ತಲೆ ಹಿಡಿಸ್ತೈತೆ ತೀರ? ಅಯ್ಯೋ ನೋಡವ, ಹಿಂಗಾಗೈತಂತ ಒಟ್ಟಿಗೆ ಹುಡುಕಾಕತ್ತಾರಂತ. ಏನ್ ಮಾಡ್ತಾರ, ಎಲ್ಲಿ ಹುಡುಕ್ತಾರ ಯಾರಿಗೆ ಗೊತ್ತು ದೇವ್ರು. ಆದ್ರೂ ಏನೋ ನೀನು ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಅಂತ ತಿಳ್ಕೊಂಬಿಡು ನೀನು ಗಿರ್ಜಿ, ಹೌದಿಲ್ಲ? ಹೌದು ಶಾಂತಕ್ಕ, ಆ ಕೆಟ್ಟವ್ರು ಏನು ಕಾಣೋದೇ ಇಲ್ಲನಪ್ಪ ದೇವ್ರಿಗೆ ಅಂತೇನು ನಾನು ಅತ್ತಾಗ. ಎಂತೆಂತ ಕೆಟ್ಟವ್ರು ಇರ್ತಾರ, ಕೊಲೆ ಸುಲಿಗೆ ದರೋಡೆ ಮಾಡ್ಕೊಂತ ಇವ್ರಿಗೆ ಅನ್ಯಾಯ ಮಾಡ್ಕೊಂತ ಕಳತನ ಮಾಡ್ಕೊಂತ ಅಂಥವ್ರೆಲ್ಲ ಆರಾಮಿರ್ತಾರ. ತನ್ನ ಮನೆ, ತನ್ನ ಸಂಸಾರ, ತನ್ನ ಕುಟುಂಬ ತಾತ ದೇವ್ರು ಕೊಟ್ಟಷ್ಟು ತಿಂದು ದುಡ್ದು ತಿಂತಿರ್ತಾರ. ಅಂಥವ್ರಿಗೆ ದೇವ್ರು ಎಂಥ ಶಿಕ್ಷೆ ಕೊಡ್ತಾನ, ಎಂಥ ನೋವು ಕೊಡ್ತಾನ, ಎಂತೆಂಥ ಆಘಾತ ಕೊಡ್ತಾನಂದ್ರೆ ಕರೆನವ. ಆ ಹೆಣ್ಮಗಳೊಂದು ಎಲ್ಲಿ ಹೋಗಿದ್ದಿತ್ತು ಅಂತ ನಾನು ತಡಿವ ಮೊದಲು ನನ್ನ ಐಕಿಗೆ ನಾದ್ನಿಗೆ ಫೋನ್ ಹಚ್ಚಿ ಮಗಳಿಗೆ ಫೋನ್ ಹಚ್ಚಿ ಮಾತಾಡುವ, ಹಿಂಗೆ ಆಗೈತಂತ ನೋಡು ಅಂತ ಹೇಳ್ತಾನೆ. 10 ವರ್ಷ ಅಂತಕ್ಕ ಪಾಪ ಮಾತಾಡ್ರಿ, ಸುಮ್ಮನೆ ಪಾಪ ನಮ್ಮ ಸ್ಕೂಟಿ ಯಾಕೆ ನಿಂದಿರ್ತಿ, ಹೋಗು ಅಂದಂಗೆ ನಾನು ನೋಡ್ಲೇ ಇಲ್ಲ ನೋಡ. ಲಕ್ಷ್ಮಿ ಏನಿದೆ 2 ಜಡಿ ಹಾಕೊಂಡ್ಬಿಟ್ಟಿಯಲ್ಲ? ಹ್ಞೂ ಗಿರ್ಜಕಂಟಿ, ಬ್ಯಾಸ್ರಾಗಿತ್ತ ಹಂಗ ಇವತ್ತು ಸಂಡೇ ಅಲ್ಲ, 2 ಜಡಿ ಹಾಕೊಳ್ಳೋದು. ನಾನಾರ ಎಲ್ಲಿ ಹೋಗ್ತೀನಿ ಮನೆಯಾಗಿರ್ತೀನಿ ಅಂತೇಳಿ ಹಾಕೊಂಡೆ ಇವತ್ತಷ್ಟೇ. 2 ಜಡಿ ಹಾಕೊಂಡೆ ಅಂದ್ರೆ ಸಣ್ಣ ಹುಡುಗಿ ಕಣ್ಣಂಗೆ ಕಾಣ್ತೀವ. ಇನ್ನೂ 1 ಜಡಿ ಹಾಕೊಂಡ್ರೆ ಕಾಲೇಜ್ ಹುಡುಗಿ ಕಣ್ಣಂಗೆ ಕಾಣ್ತಿ, ಇಲ್ಲಾಂದ್ರೆ ಭಾಳ ಸಣ್ಣಗೆ ಕಾಣ್ತಿ.